ಶಿಲೇಂದ್ರಗಳು. ಇಂದು ನಾವು ಈ ನಮೋಕಾರ ಮಹಾಮಂತ್ರದ ಮಹತ್ವವನ್ನು ತಿಳಿದುಕೊಳ್ಳೋಣ. ಬನ್ನಿರಿ. ಎಲ್ಲ ಮಂಗಲಗಳಲ್ಲೂ ಈ ಮಂತ್ರವು ಪ್ರಥಮ ಮಂಗಲವಾಗಿರುತ್ತದೆ ಮತ್ತು ಇದು ನಮೋದಿಂದ ಪ್ರಾರಂಭವಾಗುತ್ತದೆ. ನಮೋ ಇದರ ಅರ್ಥವೇನೆಂದರೆ ಅಹಂಕಾರದ ವಿಸರ್ಜನೆಯಾಗಿರುತ್ತದೆ. ಈ ಮಂತ್ರದಲ್ಲಿ ನಾವು ಮೊಟ್ಟ ಮೊದಲು ಅರ್ಹಂತರಿಗೆ ನಮಸ್ಕಾರ ಮಾಡುತ್ತೇವೆ, ಏಕೆಂದರೆ ಸಂಸಾರ ಸಮುದ್ರವನ್ನು ದಾಟಿಸಲು ಬೇಕಾಗಿರುವ ದಿವ್ಯ ಉಪದೇಶವನ್ನು ನಮಗೆ ಅರ್ಹಂತರ ಮೂಲಕ ನೀಡಲಾಗುತ್ತದೆ, ಸಿದ್ಧರ ಮೂಲಕ ನೀಡಲಾಗುವುದಿಲ್ಲ. ಅರ್ಹಂತರ ಕೃಪೆಯಿಂದಲೇ ನಮಗೆ ಜ್ಞಾನ ಪ್ರಾಪ್ತಿಯಾಗುತ್ತದೆ, ಜಗತ್ತಿನ ಕಲ್ಯಾಣವಾಗುತ್ತದೆ. ಈ ಮಂತ್ರವು ಪ್ರಾಕೃತ ಭಾಷೆಯ ಮಂತ್ರವಾಗಿದ್ದು ಸಂಸ್ಕೃತದಲ್ಲಿ ಇದನ್ನು ನಮಸ್ಕಾರ ಮಂತ್ರವೆಂದು, ಹಿಂದಿಯಲ್ಲಿ ನವಕಾರ ಮಂತ್ರವೆಂದು ಕರೆದಿದ್ದಾರೆ. 3 ಲೋಕಗಳಲ್ಲಿಯೇ ಈ ಮಂತ್ರದ ಸಮಾನ ಯಾವ ಮಂತ್ರವೂ ಇಲ್ಲ ಎಂದು ಹೇಳಿದ್ದಾರೆ. ಆಚಾರ್ಯ ಉಮ್ಮ ಸ್ವಾಮಿಗಳು ಒಂದು ತಕ್ಕಡೆಯ ಪರಡೆಯಲ್ಲಿ 3 ಲೋಕಗಳನ್ನಿಟ್ಟು ಇನ್ನೊಂದು ತಕ್ಕಡೆಯ ಪರಡೆಯಲ್ಲಿ ನಮೋಕಾರ ಮಂತ್ರವನ್ನಿಟ್ಟು ತೂಗಿದರು. ಆದರೆ ನಮೋಕಾರ ಮಂತ್ರವುಳ್ಳ ಪರಡೆಯು ಭಾರವಾಗಿತ್ತು ಎಂದು ನಮೋಕಾರ ಮಂತ್ರದ ಸ್ತೋತ್ರದಲ್ಲಿ ಹೇಳಿದ್ದಾರೆ. ಈ ಮಂತ್ರದಲ್ಲಿ ನಾವು ಯಾವುದೇ ಪ್ರಕಾರದ ಬೇಡಿಕೆಯನ್ನು ಇಟ್ಟುಕೊಳ್ಳದಿದ್ದು ಅತ್ಯಂತ ವಿಶೇಷವಾಗಿದೆ. ನಮೋಕಾರ ಮಂತ್ರವನ್ನು ನಾವು 18432 ಪ್ರಕಾರವಾಗಿ ಓದಬಹುದಾಗಿದೆ ಮತ್ತು ಈ ಮಂತ್ರವನ್ನು ನಾವು ಅತ್ಯಂತ ಪೂರ್ಣ ಶ್ರದ್ಧೆಯಿಂದ ಜಪಿಸುವುದು ಅತ್ಯಂತ ಫಲದಾಯಕವಾಗಿದೆ. ಈ ಮಂತ್ರವನ್ನು ನಾವು ಮನಸ್ಸಿನಿಂದ ಜಪಿಸುವುದು ಅತ್ಯಂತ ಅವಶ್ಯಕವಾಗಿದೆ. ರಾಜಕುಮಾರ ಜೀವಂಧರನು ಮರಣದ ಸ್ಥಿತಿಯಲ್ಲಿದ್ದ ನಾಯಿಗೆ ಈ ಮಂತ್ರವನ್ನು ಬೋಧಿಸಿದನು. ಮುಂದೆ ಆ ಜೀವವು ಮರಣ ಹೊಂದಿ ಸುದರ್ಶನವೆಂಬ ಯಕ್ಷೇಂದ್ರನಾಗಿ ಜನಿಸಿದನು. ಮರಣದ ಸ್ಥಿತಿಯಲ್ಲಿದ್ದ ಎತ್ತಿಗೆ ರಾಮಚಂದ್ರನು ಈ ಮಂತ್ರವನ್ನು ಬೋಧಿಸಿದನು. ಮುಂದೆ ಆ ಎತ್ತು ಮರಣ ಹೊಂದಿ ಸುಗ್ರೀವನಾಗಿ ಜನಿಸಿದನು. ಜಿನದತ್ತ ಸೇಠನ ವಚನವು ಪ್ರಮಾಣವೆಂದು ಒಪ್ಪಿದ ಅಂಜನ ಚೋರನು ಪರೋಕ್ಷ ರೂಪದಿಂದ ಪೂರ್ಣ ಶ್ರದ್ಧೆಯನ್ನಿಟ್ಟು ಈ ಮಂತ್ರವನ್ನು ಜಪಿಸಿದನು. ಆದ್ದರಿಂದ ಅವನಿಗೆ ಆಕಾಶಗಾಮಿನಿ ವಿದ್ಯೆಯೇ ಪ್ರಾಪ್ತವಾಯಿತು ಎಂದು ಹೇಳುತ್ತಾ ಹೀಗೆ ನಾವು ನಮೋಕಾರ ಮಂತ್ರದ ಮಹತ್ವವನ್ನು ತಿಳಿದುಕೊಳ್ಳೋಣ. ಎಲ್ಲರಿಗೂ ಮತ್ತೊಮ್ಮೆ ಜೈ ಶಿಲೇಂದ್ರಗಳು.